ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 5 ಕೇಳುವ ಮುನ್ನ. ಇಲ್ಲಿಯವರೆಗೆ ಸುಂದರೇಶ್ವರ್ಗೆ ಎರಡನೆಯದು ಹೆಣ್ಣು ಮಗು ಹುಟ್ಟಿದಾಗ ಅವರ ತಾಯಿ ಸಮಾಧಾನ ಮಾಡಿ ಸಂತೈಸುತ್ತಾರೆ. ಸೊಸೆಯನ್ನು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಸುಲೋಚನರೀಗ ಅರುಣಳಿಗೆ ಆತ್ಮೀಯವಾಗಿರುವುದರಿಂದ ಅದು ಹಾಗೆಯೇ ಮುಂದುವರಿಸಲು ಅವರ ಮಗ ವಿಠಲಕೃಷ್ಣನ ಕಣ್ಣಿಗೆ ಬೀಳದಂತೆ ಅರುಣ ಎಚ್ಚರ ವಹಿಸುತ್ತಾಳೆ. ಸೌಂದರ್ಯ ತಮ್ಮ ಸೊಸೆಯಾಗಬೇಕೆನ್ನುವ ಸುಲೋಚನರ ಕನಸು ಭಗ್ನವಾಗುತ್ತದೆ. ಅವರ ಮಾತುಗಳನ್ನ ಕೇಳಿ ಸುಲೋಚನಾರವರಿಗೆ ಆಘಾತವಾಯಿತು. ಅವರು ಯೋಚಿಸತೊಡಗಿದ್ರು. ಕಂಡು ಕೇಳರಿಯದ ವಿದೇಶಿ ಗಂಡು, ವಿದೇಶದಲ್ಲಿರುವ ಒಂದೇ ಒಂದು ಅರ್ಹತೆ ಮೇಲೆ ಪೂರ್ವಾಪರ ವಿವೇಚನೆ ಇಲ್ಲದೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಹೆಣ್ಣು ಮಕ್ಕಳನ್ನ ಅಷ್ಟು ಸುಲಭವಾಗಿ ಮದುವೆ ಮಾಡಿಕೊಟ್ಬಿಡಬಹುದಾ? ಹುಡುಗನನ್ನಲ್ಲದೆ ಮನೆತನ, ಜನ, ಅವರ ರೀತಿ ನೀತಿ ಇದೆಲ್ಲ ನೋಡೋದು ಬೇಡವಾ? ಎಲ್ಲ ನೋಡಿ ಕಣ್ಣೆದುರಿಗೆ ಇರೋರಿಗೆ ಕೊಟ್ಟು ಮದುವೆ ಮಾಡಿದವರೇ ಎಷ್ಟೊಂದು ಸಮಸ್ಯೆ, ಸಾವು, ವಿಚ್ಛೇದನ ಇತ್ಯಾದಿ ಎದುರಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಬಾಳು ಹಸನಾಗಿರಲು ಅವರು ಬಾಳುವ ಮನೆಯ ಆಚಾರ ವಿಚಾರ ಎಲ್ಲ ತಕ್ಕ ಮಟ್ಟಿಗೆ ಹೊಂದೋದು ಬೇಡವಾ? ವಿದೇಶಿ ಗಂಡು ಅಂದರೆ ಹೆತ್ತವರ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ ಅಲ್ವಾ? ಅಥವಾ ಆ ವಿದೇಶಿ ವ್ಯಾಮೋಹ ಅದೆಲ್ಲ ಹಿಂದೆ ಸರಿಸುವಷ್ಟು ಪ್ರಬಲವಾಗಿದೆಯಾ? ಈ ರೀತಿ ಯೋಚನೆ ಮಾಡ್ತಾ ಇದ್ದ ಸುಲೋಚನರು ಮೊದಲ ಬಾರಿಗೆ ಹೆತ್ತ ಕರುಳು, ಮದುವೆಗೆ ಹೆಣ್ಣು ಗಂಡು ಭೇದವಿಲ್ಲದೆ ಮಿಡಿಯತ್ತೆ ಅಂತ ಅರ್ಥ ಮಾಡಿಕೊಂಡ್ರು. ಹೆಣ್ಣನ್ನು ಗಂಡು ಮಗುವನ್ನು ಸಾಕಿದಂತೆಯೇ ಅಥವಾ ಇನ್ನೂ ಕಾಳಜಿಯಿಂದ ಸಾಕಿರ್ತಾರೆ. ಅಂಥದ್ರಲ್ಲಿ ಈ ನಿರ್ಧಾರ ಸರಿ ಅಲ್ಲ ಅಂತ ಅನ್ನಿಸ್ತೊಡಗಿತು ಅವ್ರಿಗೆ. ಅದಾದ ಮೇಲೆ ಅವ್ರಿಗೆ ಮದುವೆ ಮನೇಲಿ ಕೂತಿರೋಕ್ಕೆ ಬೇಜಾರು ಅನಿಸಿ ಮನೆಗೆ ಹಿಂದಿರುಗಿದ್ರು. ಮನದ ಭಾರ ಇಳಿಬೇಕಿತ್ತು. ಈಗ ಅರುಣ ಬಂದರೆ ಚೆನ್ನಾಗಿರುತ್ತೆ ಅನಿಸಿತ್ತು ಅವ್ರಿಗೆ. ಅಷ್ಟೊತ್ತಿಗೆ ಅರುಣಾಣೆ ಹುಡುಕೊಂಡು ಬಂದಳು. ಆಂಟಿ, ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಬರ್ತೀರಾ? ಗಾಡಿ ಇಲ್ಲ, ಸ್ವಲ್ಪ ನಡಿಬೇಕಾಗತ್ತೆ, ಬರೋವಾಗ ಆಟೋಲಿ ಬಂದ್ಬಿಡೋಣ ಅಂದ್ಲು. ಮೌನವಾಗಿ ನಡೀತಿದ್ದ ಸುಲೋಚರನ್ನ ಕಂಡು, ಯಾಕೆ ಆಂಟಿ ಸಪ್ಪಗಿದ್ದೀರಾ? ಹುಷಾರಿಲ್ಲದೆ ಇದ್ದರೆ ಇಲ್ಲೇ ಕಾಫಿ ಕುಡಿದು ವಾಪಸ್ ಹೊಟ್ಟೋಗೋಣ, ನನ್ನ ಕೆಲಸ ಏನೂ ಅಷ್ಟು ಅರ್ಜೆಂಟಿಲ್ಲ ಅಂದ್ಲು. ಏನಿಲ್ಲ ಅರುಣ, ಹುಷಾರಾಗೇ ಇದ್ದೀನಿ, ಹೋಗೋಣ ಬಾ ಅಂತ ಅವಳ ಜೊತೆ ಹೆಜ್ಜೆ ಹಾಕ್ತಾ ಆ ಜನನಿಬಿಡ ರಸ್ತೆಯಲ್ಲಿ ಅವಳೆದುರು ಸುಲೋಚನ ತಮ್ಮ ಮನದ ನೋವನ್ನು ತೆರೆದಿಟ್ಟು, ನೋಡು, ಅವ್ರು ನಮ್ಮ ಯಜಮಾನರು ಸೋದರ ಸಂಬಂಧಿ, ಹೀಗೆಲ್ಲ ಅಂದರು. ಎಲ್ಲ ತಿಳಿದಿರುವ ನನ್ನ ಮಗನಿಗಿಂತ ವಿದೇಶದಲ್ಲಿ ಇದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಬೇರೆ ವರ ಬಹಳ ಬೇಗ ಹೆಚ್ಚಾಗಿ ಹೋದರು. ನನ್ನ ಮಗನಿಗೆ ಯಾವುದೇ ದುಶ್ಚಟ ಇಲ್ಲ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಒಳ್ಳೆಯ ಕೆಲಸದಲ್ಲಿದ್ದಾನೆ. ನಾವೇ ಕೇಳಿದ್ರೂ ಅವರು ಮಾತಾಡೋ ಕೂಡ ಸಿದ್ಧ ಇಲ್ಲ. ಅದೇ ವಿದೇಶಿ ಹುಡುಗ ಅಂದ ತಕ್ಷಣ ಹಿಂದೆ ಮುಂದೆ ನೋಡದೆ ಮದುವೆ ಮಾತುಕತೆಗೆ ಮುಂದೆ ಬರ್ತಾರೆ ಅಂತ ಸುಲೋಚನಾರವರು ಬೇಸರ ವ್ಯಕ್ತಪಡಿಸಿದ್ರು. ಅವರನ್ನು ಅರುಣ ಆ ಮನಸ್ಥಿತಿಯಲ್ಲಿ ನೋಡಿ ಅವಳಿಗೆ ಪಾಪ ಅನ್ನಿಸ್ತು. ಆದರೆ ಅವರ ಮಗನನ್ನು ತಮ್ಮ ಮನೆಯವರು ಕೂಡ ನಿರಾಕರಿಸಿದರು. ಅಕ್ಕನನ್ನು ಮದುವೆ ಮಾಡಿಕೊಳ್ತಿರುವವರು ಕೂಡ ವಿದೇಶದಲ್ಲಿ ಇರುವವರೇ. ಋಣ ಇಲ್ಲದೆ ಇದ್ದರೆ ಮದುವೆ ಸಾಧ್ಯ ಇಲ್ಲ. ಮದುವೆ ಸ್ವರ್ಗದಲ್ಲೇ ಆಗಿರುತ್ತೆ ಅಂತಾರೆ ಗಾದೆನಲ್ಲಿ. ಏನೇ ಆದರೂ ಅವರನ್ನು ಸಮಾಧಾನ ಮಾಡಬೇಕು ಅನ್ನಿಸ್ತು. ಹೇಗೆ, ಏನು ಹೇಳೋದು ಅಂತ ಯೋಚಿಸ್ತಿರೋವಾಗಲೇ ಹೂವಿನ ಅಂಗಡಿಗಳು ಇದ್ದ ಜಾಗಕ್ಕೆ ಬಂದಿದ್ದರು ಇಬ್ಬರು. ಆಂಟಿ, ಒಂದಿಷ್ಟು ಹೂ ಬೇಕು ಬನ್ನಿ ಅಂತ ಮಲ್ಲಿಗೆ ಹೂ ತಗೊಂಡು ಮಲ್ಲಿಗೆಯನ್ನು ಅವ್ರಿಗೂ ಕೊಟ್ಟು ತಾನೂ ಮುಡಿಗೇರಿಸಿ ನಡಿತೊಡಗಿದ್ಲು ಅರುಣ.
ಆಂಟಿ ಅವ್ರು ಹಾಗೆ ಮಾಡಿದ್ರು ಅಂತ ನೀವು ಯಾಕೆ ಬೇಸರ ಮಾಡ್ಕೋತೀರಿ? ಆ ಹುಡುಗಿ ನಿಮ್ಮ ಮನೆ ಸೊಸೆ ಅಲ್ಲ ಅಷ್ಟೇ ಅಂದ್ಕೊಳ್ಳಿ. ಎಲ್ಲೋ ಇದ್ದಾಳೆ ನಿಮ್ಮ ಸೊಸೆ, ನಿಮ್ಮ ಮಗನಿಗೆ ಹೆಂಡತಿ ಆಗೋಳು. ಕಾಲ ಬಂದಾಗ ಬರ್ತಾಳು ಬಿಡಿ. ಮದುವೆ ಅವರವರ ಇಷ್ಟ ಮತ್ತು ನಂಬಿಕೆ. ಅದೇನು ದೇವರೇ ನಂಬಿಕೆಡಲಾರೆ ಅನ್ನಕ್ಕೆ ವಿದೇಶಿ ಗಂಡುಗಳೇ ಉತ್ತಮ ಅಂದ್ಕೊಂಡು ಮದುವೆ ಮಾಡ್ಕೊಂಡು ಎಷ್ಟೋ ಹೆಣ್ಣುಮಕ್ಕಳು ಇಲ್ಲೇ ಇದ್ದಾರೆ. ಎಷ್ಟೋ ಜನರು ಅಲ್ಲಿ ಹೋಗಿ ಭ್ರಮನಿರಸನವಾಗಿ ಹಿಂದಿರುಗಿದ್ದಾರೆ. ಎಷ್ಟೋ ಜನ ಅಲ್ಲಿಯೇ ಹೋಗಿ ನೆಲೆಸಿದ್ದಾರೆ. ಅವ್ರು ಹೇಗಿದ್ದಾರೆ ಅಂತ ಮಾತ್ರ ಅವರ ಹತ್ತಿರದವರಾಗಲ್ಲದೆ ಬೇರೆಯವ್ರಿಗೆ ಏನೂ ಗೊತ್ತಿರಲ್ಲ. ಅವರು ವಿದೇಶದಲ್ಲಿದ್ದಾರೆ ಅನ್ನೋದನ್ನು ಬಿಟ್ಟರೆ ಅಲ್ಲಿ ಕಷ್ಟಪಡುತ್ತಿರುವವರೆಷ್ಟೋ, ಸುಖ ಪಡ್ತಿರೋರು ಎಷ್ಟೋ. ದೂರದ ಬೆಟ್ಟ ಅದು. ಈ ಹೂಗಳು ಎಲ್ಲೋ ಬೆಳೆದು ಈ ಮಾರುಕಟ್ಟೆಗೆ ಬರುತ್ತೆ. ಯಾವ ಹೂವಿನ ಅದೃಷ್ಟ ಏನೋ. ದೇವರ ಮುಡಿಗೇರುವು ಕೆಲವು, ಆದರೆ ಕಾಲು ತೊಳಿತಕ್ಕೆ ಸಿಗುವು ಕೆಲವು, ಹೆಣಕ್ಕೆ ಸಿಂಗಾರ ಕೆಲವು. ಯಾವುದು ಎಲ್ಲಿ ಸೇರಬೇಕು ಅನ್ನೋದು ಋಣ. ಯಾರನ್ನು ಅನ್ನೋಣ? ಈ ಋಣ ಗುಪ್ತಗಾಮಿನಿ ಅಲ್ವಾ ಆಂಟಿ? ಎಲ್ಲೋ ಬೆಳೆದದ್ದು ಯಾರೋ ಮುಡಿಗೆ ಸೇರುತ್ತೆ. ಹೀಗೆಲ್ಲ ಯೋಚಿಸ್ತಾ ಹೋದರೆ ತಲೆ ಕೆಡುತ್ತೆ. ಬಂದದ್ದು ಬಂದಂತೆ ಸ್ವೀಕರಿಸೋದು ಒಳ್ಳೆಯದಲ್ವಾ? ಅವ್ರು ಬೇಡ ಅಂದಿದ್ದು ಒಳ್ಳೆಯದೇ ಆಯಿತು ಅಂದ್ಕೊಳ್ಳಿ. ನಿಮ್ಮ ಮನೆಗೆ ಋಣವಿರುವವರು ಇನ್ನೂ ಒಳ್ಳೆಯವರು ಬರ್ತಾರೆ ಅಂದ್ಕೊಳ್ಳಿ. ಕಾಲ ನಿಲ್ಲತ್ತಾ? ಕಾಯಬೇಕಷ್ಟೆ. ಬೇಸರ ಬಿಡಿ. ಎಲ್ಲರೂ ಚೆನ್ನಾಗಿರಬೇಕು. ಸಮಾಧಾನ ನೆಮ್ಮದಿಯಿಂದ ಇರಬೇಕು. ಸ್ವಲ್ಪ ನಮ್ಮ ದೃಷ್ಟಿಕೋನ ಬಿಟ್ಟು ಅವ್ರ ಕಡೆಯಿಂದಲೂ ನೋಡಿದ್ರೆ ಒಳ್ಳೆಯದಾಗತ್ತೆ. ಇದಕ್ಕೆ ಇಷ್ಟೆಲ್ಲ ನೊಂದಿರುವ ನೀವು ಒಂದು ವೇಳೆ ನಿಮ್ಮ ಮಗನೇ ಆ ಹುಡುಗಿ ನಂಗೆ ಬೇಡ ಅಂದಿದ್ರೆ ಏನು ಮಾಡ್ತಿದ್ರಿ? ನಿಮ್ಮ ಮಗ ಯಾರನ್ನು ಇಷ್ಟಪಟ್ಟರೆ ಅವರನ್ನೇ ನೀವು ಒಪ್ಕೊಂಬಿಡಿ ಆಂಟಿ. ಮುಂದಿನ ಸಾಧಕ ಬಾಧಕ ಅವ್ರದ್ದೇ ಆಗಿರುತ್ತೆ. ನೀವು ನಿಶ್ಚಿಂತರಾಗಿರಬಹುದು. ಆ ಗದ್ದಲದಲ್ಲಿ ಅರುಣಳ ಮಾತು ಸುಲೋಚನರಿಗೆ ಸ್ಪಷ್ಟವಾಗಿ ಒಂದು ದಾರಿ ತೋರಿಸ್ತು. ಏಕಾಂತದಲ್ಲಿ ಕುಳಿತಿಬ್ಬರು ಮಾತಾಡಿದರೆ ಖಂಡಿತ ಕಣ್ಣಲ್ಲಿ ನೀರು ಬರ್ತಿತ್ತೇನೋ. ಆದರೆ ಆ ಗದ್ದಲ ಜನರ ಮಧ್ಯದಲ್ಲಿ ಸುಲೋಚನ ಅವರ ಮನಸ್ಸನ್ನು ಅರುಣಳಿಗೆ ತೆರೆದಿಟ್ಟರು. ಅವಳು ತುಂಬ ವಿವೇಕದಿಂದ ಮಾತಾಡಿದ್ಲು. ಅವಳ ಮನಸ್ಸಿಗೂ ಅವಳಾಡಿದ ಮಾತಿಗೂ ಸಂಬಂಧವಿರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಅನುಭವದ ನುಡಿದ ಅವಳ ಸಂಸ್ಕಾರ ಸುಲೋಚನಾರವರಿಗೆ ಬಹಳ ಮೆಚ್ಚುಗೆ ಆಗಿತ್ತು. ಚಿಕ್ಕವಳಿದ್ದರೂ ಒಳ್ಳೆಯದಿದ್ದರೆ ಸ್ವೀಕರಿಸಬೇಕು. ಅರ್ಥ ಮಾಡಿಕೊಂಡು ಸಂದರ್ಭಗಳನ್ನು ಎದುರಿಸಿದರೆ ಉದ್ವೇಗನೂ ಇರೋದಿಲ್ಲ. ನಿರಾಸೆ ತೀವ್ರತೆ ಕೂಡ ಕಡಿಮೆ ಆಗುತ್ತೆ ಅನ್ನಿಸ್ತು. ಮನಸ್ಸು ತಿಳಿಯಾಯಿತು. ಆ ಜನನಿಬಿಡ ರಸ್ತೆಯಲ್ಲಿ ಅವಳ ಕೈ ಹಿಡಿದು ನಿರಾಳವಾಗಿ ನಡೆಯತೊಡಗಿದರು ಸುಲೋಚನಾ. ಇಲ್ಲಿ ಸುಂದರೇಶ್ವರ್ ಅವರು ಮಗಳು ಅರುಣಳನ್ನು ಸುಲೋಚನರೊಂದಿಗೆ ಕಂಡಿದ್ದರು. ಅವರೊಂದಿಗಿನ ಗೆಳೆತನ ಅವರಿಗೆ ಕೋಪ ಬರೆಸಿತ್ತು. ಅರುಣಳನ್ನು ಬೈದಿದ್ರು ಕೂಡ. ಸುಂದರೇಶ್ವರ್ಗೆ ವಿಠಲಕೃಷ್ಣ ಹಿಡಿಸಿದ್ದ. ಕಿರಣಳನ್ನು ಒಪ್ಕೊಂಡಿದ್ರೆ ಯಾವುದೇ ನಿಬಂಧನೆಗಳಿಲ್ಲದೆ ಕೊಡಲು ಸಿದ್ಧವಾಗಿದ್ದರು. ಆದರೆ ಅಂದು ಸುಲೋಚನಾ ಇದ್ದ ರೀತಿ, ಮಾತಾಡಿದ ಗತ್ತು ಇವರಿಗೆ ಒಂದಷ್ಟು ಕಿರಿಕಿರಿ ಉಂಟು ಮಾಡಿತ್ತು. ಅವರೇ ಕೇಳಿದ್ರೆ ಉತ್ತರ ತಿಳಿಸೋಣ, ಇಲ್ದಿದ್ರೆ ಅಂತಹ ಅತ್ತೆ ಕೈಲಿ ಕಿರಣ ಇರಬೇಕಾಗತ್ತೆ ಅಂತ ಯೋಚಿಸಿ ಸುಮ್ಮನಾಗಿದ್ದರು. ನಮ್ಮ ಮಗಳಿಗೆ ಇಲ್ಲದ ಕಿರಿಕಿರಿ ಯಾಕೆ ಅನ್ನೋದು ಅವಳ ಹೆತ್ತವರ ಅನಿಸಿಕೆ ಆಗಿತ್ತು. ಆದರೆ ಈ ಸುಲೋಚನರಾಗಲಿ ಶ್ರೀನಾಥ್ರವರಾಗಲಿ ಕೇಳಿರಲಿಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ. ಇವರಿಬ್ಬರೂ ಯಾರು ಒಬ್ಬರು ಅವ್ರಿಗೆ ಹೇಳಲೂ ಇಲ್ಲ. ಇಲ್ಲಿ ಇಬ್ಬರದು ಸಮಪಾಲಿದ್ದರೂ ಇಬ್ಬರು ಅಂದರೆ ಗಂಡಿನ ತಂದೆ ತಾಯಿ, ಹೆಣ್ಣಿನ ತಂದೆ ತಾಯಿ. ಮತ್ತೊಬ್ಬರು ಕೇಳಲಿಲ್ಲ, ಅದಕ್ಕೆ ಮದುವೆ ಆಗಲಿಲ್ಲ ಅಂತ ಸಮಾಧಾನ ಮಾಡಿಕೊಂಡ್ರೂ ಎರಡೂ ಕಡೆಯವರು ಕೋಪ, ಅಸಮಾಧಾನ ಮಾತ್ರ ಅವರವ್ರ ಮನಸ್ಸಲ್ಲೇ ಉಳಿಸ್ಕೊಂಡಿದ್ರು. ಅಷ್ಟರಲ್ಲೇ ಕಿರಣಳಿಗೆ ಪ್ರಣವ ಬಂದು ನೋಡಿದ್ದು, ಒಪ್ಪಿದ್ದು, ನಿಶ್ಚಿತಾರ್ಥ ಕೂಡ ಮುಗಿಸ್ಕೊಂಡು ಹೋಗಿದ್ದು ಆಗಿ ಹೋಗಿತ್ತು. ವಿಶಾಲಾಕ್ಷಿಯವರು ನಂತರದಲ್ಲಿ ಸುಂದರೇಶ್ವರ್ಗೆ ಸುಲೋಚನರೊಂದಿಗೆ ಅರುಣಳ ಗೆಳೆತನವಾದ ರೀತಿ ವಿವರಿಸಿ ಸಮಾಧಾನ ಪಡಿಸಿದ್ರು. ಯಾವಾಗಲೂ ಅರುಣ ಒಬ್ಬಳೇ ಇರ್ತಾಳೆ. ಅತ್ತೆಯವರು ಹೋದ್ಮೇಲೆ ತುಂಬ ಮಂಕಾಗಿದ್ಲು. ಈಗ ಅವ್ರು ಸಿಕ್ಕಿದ್ದಾರೆ. ಅವ್ರ ಗೆಳೆತನದಿಂದ ಚುರುಕಾಗಿದ್ದಾಳೆ. ನಮ್ಮ ಮಗಳ ಮೇಲೆ ನಾವೇ ನಂಬಿಕೆ ಇಡದೇ ಇದ್ದರೆ ಹೇಗೆ? ಕಿರಣಳಿಗಿಂತ ಅರುಣಳಿಗೆ ಸೂಕ್ಷ್ಮ ಚೆನ್ನಾಗೇ ತಿಳಿಯತ್ತೆ. ಅಕ್ಕನ್ನೇ ಬೇಡ ಅಂದಿರೋ ಹುಡುಗನ ಎದುರಿಗೆ ಇವಳು ಸ್ನೇಹ ಪ್ರೀತಿ ಅಂತ ಹೋಗಲಾರಳು.
ಅಂತ ನನಗೆ ನಂಬಿಕೆ ಇದೆ. ಅವರು ಒಳ್ಳೆಯ ಜನ. ನಮ್ಮ ಮಗಳನ್ನ ಬೇಡ ಅಂತ ಅವರೇನು ಹೇಳಲಿಲ್ಲ. ನಾವೇ ಅವರ ಅಭಿಪ್ರಾಯನ ಕೇಳಕ್ಕೆ ಹೋಗಲಿಲ್ಲ. ಯಾವುದೇ ಮನಸ್ತಾಪ ಬರೋದಿಲ್ಲ. ಕಂಡ್ರು ಕಾಣದೇ ಇರೋ ಥರ ಇರಿ, ಎಲ್ಲೇ ಮೀರದೇ ಇರೋ ಥರ ನಾನು ನೋಡ್ಕೋತೀನಿ ಅಂತ ಪತಿಯನ್ನು ಸಮಾಧಾನ ಪಡಿಸಿದ್ರು ವಿಶಾಲಾಕ್ಷಿಯವರು. ನಂತರದ ದಿನಗಳಲ್ಲಿ ಸುಂದರೇಶ್ವರ್ ಮನಸ್ಸು ಸಹಜ ಸ್ಥಿತಿಗೆ ಮರಳಿತ್ತು. ಕಿರಣಳಿಗೆ ಮದುವೆ ಗೊತ್ತಾಗಿದ್ದ ಹುಡುಗನ ಮನೆಯವರು ಬಹಳ ಸಂಪ್ರದಾಯಸ್ಥರು. ದೊಡ್ಡ ಕುಟುಂಬ ಅಂತ ಗೊತ್ತಿದ್ದರೂ ಇವರು ಒಪ್ಕೊಂಡಿದ್ರು. ಹುಡುಗ ಗುಣವಂತ, ವಿದ್ಯೆ ಉದ್ಯೋಗ ಎಲ್ಲ ಒಪ್ಪಿಗೆ ಆಗಿತ್ತು. ಅದಕ್ಕಾಗಿ ಬೇರೆಲ್ಲವನ್ನು ಹಿಂದೆ ಸರಿಸಿ ಒಪ್ಕೊಂಡಿದ್ರು. ಒಂದು ಮದುವೆ ಮಾಡೋಕ್ಕೆ ಏನೆಲ್ಲ ಅಳತೆಗೋಲು ಉಪಯೋಗಿಸಿದ್ರು, ಹೀಗೆ ಇರಬೇಕು ಅಂದ್ಕೊಂಡ್ರು, ಎಲ್ಲವೂ ಹೊಂದಿಕೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಳಿಗೆ ಗಂಡು ಹುಡುಕಕ್ಕೆ ಪ್ರಾರಂಭಿಸಿದ ಈ 2 ವರ್ಷಗಳಲ್ಲಿ ಸುಂದರೇಶ್ವರ್ ಅವರ ಅರಿವಿಗೆ ಬಂದಿತ್ತು. ಅನೇಕ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳದೆ ಸಂಗಾತಿಯನ್ನು ಹೊಂದೋದು ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ತಲುಪಿದ್ರು ಅವರಿಬ್ಬರು. ಕಿರಣಳಲ್ಲಿ ಸೌಂದರ್ಯ ಮತ್ತು ಪ್ರತಿಭೆ ಒಂದೇ ಕಡೆ ಸಂಗಮವಾಗಿತ್ತು. ಅವಳಿಗೆ ಉತ್ತಮ ವರನನ್ನೇ ತರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಅವಳ ತಂದೆ ತಾಯರಿಗಿತ್ತು. ಆದರೆ ವರ ಹುಡುಕಕ್ಕೆ ಪ್ರಾರಂಭವಾದ ಮೇಲೆ ಒಳ್ಳೆಯ ಕೆಟ್ಟ ಅನುಭವಗಳು ಆಗಿ ಬಹಳಷ್ಟು ಕಿರಿಕಿರಿ ಉಂಟು ಮಾಡಿತ್ತು. ಒಂದು ಕಡೆ ಹುಡುಗಂಗೆ ಇದು 100ನೇ ಹುಡುಗಿ ತೋರಿಸ್ತಾ ಇರೋದು ಅಂತ ಹೇಳಿದರು. ಅವರು ಹಾಗೆ ಹೇಳಿದ ತಕ್ಷಣವೇ ಆ ಹುಡುಗ ಬೇಡ ಅನಿಸಿತ್ತು ಇವ್ರಿಗೆ. ಮತ್ತೊಂದು ಕಡೆ ಇವರು ಹುಡುಗಿನ ಕರ್ಕೊಂಡು ಹೋದ ಮೇಲೆ ಹುಡುಗನಿಗೆ ಫೋನ್ ಮಾಡಿದರು ಮನೆಯವರು, ಹುಡುಗಿ ನೋಡೋಕ್ಕೆ ಬರ್ತೀಯಾ ಅಂತ. ಮತ್ತೊಂದು ಕಡೆಯಂತೂ ಸುಮ್ಮನೆ ಹೇಗಿರುತ್ತೆ ನೋಡೋಣ ಅಂತ ಕರೆಸಿದ್ರು. ಹುಡುಗ ಇನ್ನೂ ಸ್ವಲ್ಪ ದಿನ ಮದುವೆ ಬೇಡ ಅಂದಿದ್ದಾನೆ ಅಂದಾಗ ಇವರಿಬ್ಬರಿಗೂ ಕೋಪ ನೆತ್ತಿಗೇರಿತ್ತು. ಇದೇನು ನೀವು ಮಾಡೋ ವಿಂಡೋ ಶಾಪಿಂಗ್ ಕೆಟ್ಟು ಹೋಯ್ತಾ ಅಂತ ಅವ್ರನ್ನ ಕೇಳಿಯೇ ಬಂದಿದ್ದರು. ಆಮೇಲೆ ನೋಡೋವಾಗ ಎಚ್ಚರ ವಹಿಸಿದರು. ಕಿರಣ ಕೆಲಸ ಬಿಟ್ಟು ಬಂದು ಹುಡುಗನ ಮುಂದೆ ಕೂತ್ಕೊಳ್ಳೋದು, ಅವರು ಅದೊಂದು ಕೆಲಸ ಎಂಬಂತೆ ನೋಡಿ ಎದ್ದು ಹೋಗೋದು. ಎಷ್ಟೇ ಎಚ್ಚರ ವಹಿಸಿ ಹೆಣ್ಣು ತೋರಿಸಿದ್ರೂ ಏನೋ ಒಂದು ಮನಸ್ಸಿಗೆ ನೋವಾಗ್ತಾ ಇತ್ತು. ಒಂದು ಕಡೆ ಹುಡುಗಿ ತೋರ್ಸಕ್ಕೆ ಕರ್ಕೊಂಡು ಹೋದಾಗ ಹುಡುಗನ ತಾಯಿ, ನಿಮ್ಮ ಮಗಳಿಗೆ ಸೀರೆ ಉಡಿಸಿ, ನನಗೆ ಅತ್ತೆ ಮಾವ ಎಲ್ಲ ಇದ್ದಾರೆ, ಅವರೆಲ್ಲ ಬಂದು ನೋಡ್ತಾರೆ, ಅವ್ರ ಮನಸ್ಸಿಗೆ ನೋವಾಗೋದು ಬೇಡ, ಆಮೇಲೆ ಅವರು ಇಷ್ಟ ಬಂದ ಹಾಗಿರಲಿ ಅಂತ ಬಹಳ ಸೌಜನ್ಯದಿಂದ ಮಾತಾಡಿದರು. ಅವರೇ ಹುಡುಗಿಗೆ ಸೀರೆ ಒಂದನ್ನು ಕೊಟ್ಟು ಉಟ್ಕೊಳ್ಳೋಂತೆ ತಿಳಿಸಿದರು. ಹುಡುಗನೂ ಹಿಡಿಸಿದ್ದ. ಎಲ್ಲರೂ ಹುಡುಗನ ಒಪ್ಕೊಂಡಿದ್ರು. ಆದರೆ ಅದು ಯಾಕೋ ಹುಡುಗ ಕಿರಣಳನ್ನು ಮಾತಾಡಿಸಿದ ಮೇಲೆ ಅಭಿಪ್ರಾಯ ಬದಲಿಸ್ದ. ಅವರ ತಂದೆ, ನಿಮ್ಮ ಹುಡುಗಿ ನಮಗೆ ಋಣವಿಲ್ಲ ಅಂತ ಬಹಳ ಸೌಜನ್ಯದಿಂದ ತಿಳಿಸಿದ್ದಲ್ಲದೆ, ಮಕ್ಕಳು ದೊಡ್ಡವರಾದ ಮೇಲೆ ನಾವು ಅವ್ರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ, ಕ್ಷಮಿಸಿ ಅಂದಿದ್ರು. ಎಷ್ಟೋ ಹುಡುಗರನ್ನು ನೋಡಿದ್ರು ಯಾಕೆ ಮದುವೆ ಫಿಕ್ಸ್ ಆಗಲ್ಲ ಅನ್ನೋದು ಮಾತ್ರ ಸರ್ವರಿಗೂ ಒಂದು ಚಿದಂಬರ ರಹಸ್ಯ. ಅಂತೂ ತಂದೆ ತಾಯಿಗಳು ಅಂದುಕೊಳ್ಳೋದು ಒಂದಾದರೆ ದೇವರ ನಿರ್ಧಾರವೇ ಬೇರೆ ಇರುತ್ತೆ. ಒಪ್ಪಿ ನಮ್ರವಾಗಿ ತಲೆ ಬಾಗಬೇಕು ಅಷ್ಟೇ. ವಿರೋಧ ಮಾಡಿದ್ರೆ ಏನೂ ನಡೆಯಲ್ಲ. ಕೋಪಗೊಂಡ್ರೆ ಅವ್ರಿಗೆ ನಷ್ಟ. ಇರುವುದನ್ನು ಹಾಗೆ ಅನುಸರಿಸಿ ಬದುಕಬೇಕು. ಈ ಥರ ಯೋಚಿಸಿದ್ದ ಸುಂದರೇಶ್ವರ್ ಎಲ್ಲ ಸರಿ ಇರೋ ಕಿರಣಳ ಮದುವೆಗೆ ಇಷ್ಟು ಕಷ್ಟಪಡಬೇಕಾಗಿ ಬಂದಿರುವಾಗ ಇನ್ನು ಅರುಣಳಿಗೆ ಹೇಗೋ, ಇಬ್ಬರು ಅಕ್ಕ ತಂಗಿಯರಾದರೂ ಎಷ್ಟೊಂದು ಭಿನ್ನತೆ. ಅರುಣ ಕಿರಣಳಿಗಿಂತ 5 ವರ್ಷ ಚಿಕ್ಕವಳು. 2ನೇ ಹೆಣ್ಣು ಮಗುವಿನ ಆಗಮನ ನನಗೆ ನಿಜವಾಗಲೂ ಕಿರಿಕಿರಿ ಉಂಟು ಮಾಡಿತ್ತು. ತಂದೆಯವರು ತೀರ್ಕೊಂಡಿದ್ದರು. ಅಮ್ಮ ದುಃಖದಲ್ಲಿದ್ಲು. ವಿಶಾಲಾಕ್ಷಿ ಆರೋಗ್ಯ ಏನೇನೂ ಚೆನ್ನಾಗಿರಲಿಲ್ಲ. ಮಗ ಬೇಕು ಅಂತ 2ನೇ ಮಗುವನ್ನು ಆಹ್ವಾನಿಸಿತ್ತು. ದೇವರಿಗಲ್ಲದೆ ಇನ್ಯಾರಿಗೆ ಗೊತ್ತು ಯಾರಿಗೆ ಏನನ್ನು ಕೊಡಬೇಕು ಅಂತ. ಬಸರಿನಲ್ಲೇ ಬಹಳ ಕಷ್ಟಪಟ್ಟಿದ್ದ ವಿಶಾಲಾಕ್ಷಿ ಮಗು ಹುಟ್ಟಿದ ಮೇಲೆ ಮತ್ತಷ್ಟು ಶಕ್ತಿಹೀನಳಾದಳು. ಹೆಣ್ಣು ಮಗುವಾಗಿದ್ದು ನನಗೆ ಅಷ್ಟು ಸಹ್ಯವಾಗಿರಲಿಲ್ಲ. ಆದರೆ ವಿಶಾಲಾಕ್ಷಿ ಇವತ್ತು ಉಳಿದಿದ್ದರೆ ಅದು ಅರುಣಳಿಂದ. ಮಗುವಿಗೆ ಅಮ್ಮನ ಹಾಲಲ್ಲದೆ ಇನ್ಯಾವ ಆಹಾರವೂ ಒಗ್ಗದೆ ಮಗುವಿಗಾಗಿ ತಾಯಿ ಕಠಿಣ ಪಥ್ಯದಲ್ಲಿದ್ದು ತಾನೂ ಉಳಿದುಕೊಂಡಿದ್ದಲ್ಲದೆ ಮಗಳನ್ನೂ ಉಳಿಸ್ಕೊಂಡಿದ್ಲು ವಿಶಾಲಾಕ್ಷಿ.
ಮಗುವಿನ ಅಳು, ನಗು, ವಿಶಾಲಾಕ್ಷಿಯಲ್ಲಿ ಚೈತನ್ಯ ತುಂಬುತ್ತಾ ಇತ್ತು. ಊಟ, ಔಷಧಿ ಹೊತ್ತು ಹೊತ್ತಿಗೆ ಸೇವಿಸಿ ಆರೋಗ್ಯವಾಗಿ ಮಕ್ಕಳಿಗಾಗಿ ನೀನು ಇರಲೇಬೇಕು ಅಂತ ನನ್ನ ಅಮ್ಮ ವಿಶಾಲು ತಲೆಯಲ್ಲಿ ತುಂಬುತ್ತಲೇ ಇದ್ದರು. ದಿನ ಕಳೆದಂತೆ ನನ್ನರಿವಿಗೆ ಬಂದಿತ್ತು, ಹೆಣ್ಣು ಮಗುವೆ ದೇವರು ನೀಡುವ ಒಲುಮೆಯ ಕೊಡುಗೆ ಅಂತ. ಎಲ್ಲರ ಮೂಲ ಹೆಣ್ಣು. ನನಗೆ ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ, ಸ್ನೇಹ ಹೀಗೆ ಬದುಕಿನ ಭಾವಗಳನ್ನು ತೋರಿಸಿಕೊಟ್ಟವರೇ ನನ್ನೀ ಹೆಣ್ಣು ಮಕ್ಕಳು. ಮಗಳು ಮನುಕುಲದ ತೊಟ್ಟಿಲು. ನಮ್ಮ ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಗಳು ಭಾರ ಅನ್ನಿಸ್ತಾ ಇಲ್ಲ. ಬದಲಿಗೆ ಭಾವನಾತ್ಮಕವಾಗಿ ಭದ್ರತೆ ನೀಡುವ ಜೀವಗಳಾಗಿದ್ದಾರೆ. ಮಗಳು ಬೆಳೆದರೆ ಮನುಕುಲ ಬೆಳಗುವುದು ಅನ್ನುವ ಅರಿವು ನನಗೆ ಈಗ ಆಗಿದೆ. ನನ್ನಿಬ್ಬರು ಹೆಣ್ಣು ಮಕ್ಕಳು ಕಿರಣ, ಅರುಣ ಯಾವ ರೀತಿಯಲ್ಲೂ ಹೋಲಿಸಲಾರದಷ್ಟು ಭಿನ್ನರು. ಕಿರಣ ತುಂಬ ಮುದ್ದಾಗಿದ್ಲು. ಯಾರ ಹತ್ರಕ್ಕೂ ಹೋಗ್ತಾ ಇರಲಿಲ್ಲ, ಅವಳಮ್ಮನ ಬಿಟ್ಟು ಇನ್ಯಾರ ಬಳಿನೂ ಇರ್ತಾ ಇರಲಿಲ್ಲ. ಅವಳಜ್ಜಿ ಕರೆದ್ರೂ ಅವಳಮ್ಮನೇ ಬೇಕು ಅವಳಿಗೆ. ಅರುಣ ಸಾಧಾರಣ ಬಣ್ಣದ ಮುದ್ದಾದ ಮಗು. ಎಲ್ಲೇ ಬಿಟ್ಟು ನಿರಾಳವಾಗಿ ಓಡಾಡ್ಕೊಂಡಿರ್ತಾ ಇದ್ಲು. ಎತ್ತಿದವರ ಕೈ ಕೂಸಾಗಿ ತಂಟೆ ರಹಿತ ಮಗುವಾಗಿ ಬೆಳೆದ್ಲು. ನಾನು ಎಷ್ಟೇ ತಡವಾಗಿ ಮನೆಗೆ ಹೋದರೂ ನನಗೋಸ್ಕರ ಕಾದಿದ್ದು ಎದುರ್ತಿದ್ಲು ಅರುಣ. ಅಪ್ಪ ಬಂದ್ಯಾ, ನನಗೇನು ತಂದೆ ಅನ್ನುವ ಆ ಧ್ವನಿ ನನಗೆ ಮುದ ನೀಡ್ತಾ ಇತ್ತು. ಸ್ವಭಾವತಃ ನನಗೆ ಕೋಪ ಹೆಚ್ಚು. ನನ್ನ ಹೆಸರಿನಂತೆ ನಾನು ತುಂಬ ಸುಂದರವಾಗಿದ್ದೆ. ಯಾರ ಜೊತೆಗೂ ಬೇಗ ಬೆರಿತಾ ಇರಲಿಲ್ಲ. ಕಿರಣ ಹೆಚ್ಚಾಗಿ ನನ್ನನ್ನೇ ಹೋದಿದ್ದಾಳೆ. ಶಿಸ್ತು, ಒಪ್ಪ, ಓರಣ ಇದರಲ್ಲೆಲ್ಲ ಬದಲಾವಣೆಗೆ ಬೇಗ ಅವಳು ಹೊಂದ್ಕೊಳ್ಳಲ್ಲ. ಯಾರ ಜೊತೆಗೂ ಕಿರಣ ಬೇಗ ಸ್ನೇಹ ಬೆಳೆಸೋದಿಲ್ಲ. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.